ಮಾತಾಡ್ತಿಲ್ಲ ಆಗಲಿ ಮದುವೆ ಗಂಡು ಮುಂದೆ ಮಗ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಫ್ರೆಂಡ್ ಮ್ಯಾರೇಜ್ ಇದೆ. ಸೊ ಫ್ರೆಂಡ್ ಮ್ಯಾರೇಜ್ಗೆ ನಾವು ಇದೆಲ್ಲ ಗಿಫ್ಟ್ ಕೊಡೋಣ ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಅಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡೋಣ, ಗಿಫ್ಟ್ ರ್ಯಾಪ್ ಎಲ್ಲ ತಗೊಂಡು ಬಂದು ಇಟ್ಕೊಂಡಿದೆ. ಮತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನಾಗುತ್ತೆ ಏನಿಲ್ಲ, ಖುಷಿ ಆಗ್ತಾರೆ. ಯಾಕಂದ್ರೆ ಅವರೆಲ್ಲ ಮದುವೆ ಬರೋರು ಇವಾಗಿಂದ ಯೋಚನೆ ಮಾಡ್ಕೊಡೋದು, ಆದ್ರೆ ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡಿ ಕೊಡ್ತಾ ಇದೀವಿ. ಮುಂದೆ ಅವ್ನಿಗೆ ಅಂದ್ರೆ ನಮ್ಮ ಫ್ರೆಂಡ್ ಮಗುಗೆ ಮುಂದೆ ಇದಾದ ಕೊಡ್ತೀವಿ. ಬಟ್ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಎಲ್ಲಾನು ಕ್ಯಾಪ್ಚರ್ ಮಾಡ್ತೀವಿ. ಈ ವಿಡಿಯೋ ಫುಲ್ ಫನ್ನಿ ಆಗಿರುತ್ತೆ. ಅಂಡ್ ಈ ವಿಡಿಯೋನ ಯಾರು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂಡ್ ಲೈಕ್ ಮಾಡ್ಕೊಳ್ಳಿ. ಮರಿಬೇಡಿ. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಹೆಂಗಿರುತ್ತೆ ಗೊತ್ತಾ ಸ್ಟೇಜ್ ಮೇಲೆ ಫಸ್ಟ್ ಮಾತ್ರ ಗೈಸ್ ಲೇಟ್ ಆಯ್ತು. ನಮ್ಮ ಊರಿಂದ ಬರೋಕ್ಕೆ ಲೇಟ್ ಆಗೋಯ್ತು. ಯಾಕಂದ್ರೆ ನಮ್ಗೆ ಇದೇ ಸಿಗಲಿಲ್ಲ ಬಸ್ಗಳೇ. ಇವಾಗ ಅಷ್ಟೇ ಎಲ್ಲ ಬಿದ್ದೋಗಿದ್ದಾವೆ. ರಾಹುಲ್, ಇನ್ನೊಂದೇನು ಗೊತ್ತಾ, ಸ್ವಲ್ಪ ಭಯ ಆಗ್ತಾ ಇದೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಮಾಡ್ತಿರೋದು. ಜನಗಳು ಏನು ಅಂತಾರೋ ಏನೋ ಗೊತ್ತಿಲ್ಲ, ಬೈತಾರೋ ಏನೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಸ್ವಲ್ಪ ಫನ್ನಿಯಾಗಿ ಮಾಡ್ತಿದ್ದೆ ಗೈಸ್. ಒಂದು ಬೇರೆ ಥರ ಪ್ರಯತ್ನ ಮಾಡ್ತಿದ್ದೆ, ಆಗಲ್ಲ ಅದು ಸೇಫು. ನಾನು ಅದಕ್ಕೆ ಹೇಳಿದೆ ಅವಾಗಲೇ. ದಿಸ್ ಈಸ್ ನಿಪ್ಪಲ್. ಇಲ್ಲಿ ನೋಡಿ, ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಣೆ, ತಪಸ್ಸು ಮಾಡಿ ಪಡಿಬೇಕಿಂತ. ಅಂದ್ರೆ ನಮ್ಮ ಫ್ರೆಂಡ್ ಮಗುವಿಗೆ ಹಾಲು ಕುಡಿಯೋಕ್ಕೆ ಮ್ಯಾರೇಜ್ ಡೇನೇ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ. ಮುಂದೆ ಫುಲ್ ಮಜಾ ಇರುತ್ತೆ. ಓಪನ್ ಮಾಡೋದು ಇಲ್ಲೇ ಓಪನ್ ಮಾಡಿಲ್ಲ ಅಂದ್ರೆ ಮತ್ತೆ ಅಲ್ಲೇನು ಓಪನ್ ಮಾಡ್ತೀವಿ ಬಾರ್ ಅಂಗಡಿಯಾಗ. ಅಯ್ಯೋ, ಅದು ಡಬಲ್ ಮೀನಿಂಗು ಸರ್. ಯಾವ್ದು ಡಬಲ್ ಮೀನಿಂಗು? ಫೈನಲ್ ಓಪನ್ ಆಯ್ತು. ಇಟ್ಕೊಳ್ಳಿ, ನೋಡೋಣ ಏನ್ ಮಾಡ್ತಾನೆ ಅಂತ. ಇನ್ನೊಂದು ಹಾಕೋಣ ಸಾಕಂತೀಯ? ಇಲ್ಲ, ಓಪನ್ ಮಾಡೋದು ಸ್ವಲ್ಪ ಕಷ್ಟ ಆಗಬೇಕು. ಹಾಂ, ಆ ಥರ ಮಾಡೋದು. ಯಾಕೆ ನ್ಯೂಸ್ ಪೇಪರ್ ಜಾಸ್ತಿ ಇದೆಯಲ್ಲ, ಸ್ವಲ್ಪ ಕಷ್ಟ ಆಗಿದೆ. ಯಾವುದು ಈಸಿಯಾಗಿ ಸಿಗ್ಬಾರ್ದು, ಏನಾಗಿ ಕಷ್ಟ ಬೀಳ್ಬೇಕು ಅಲ್ವಾ ಗೈಸ್? ಸ್ವಲ್ಪ ಕಷ್ಟ ಬೀಳಿ ಮಜಾ ಇರುತ್ತೆ. ಇಲ್ಲಿ ನೋಡಿ ಸುತ್ತಾ ಇದ್ದೀವಿ. ಏನು ಗೊತ್ತಾ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಅನ್ಕೋತಿದ್ದೀವಿ. ನೀವೇನಾದರೂ ಮೊದಲೇ ಟ್ರೈ ಮಾಡಿದರೆ ಒಂದು ಕಮೆಂಟ್ ಮಾಡಿರಿ. ಹಂಗೆ ನೋಡೋಣ. ಆಗಲಿ. ಗೈಸ್ ಇದಕ್ಕೆ ಜೊತೆಗೆ ನಾವು ಈ ಗಿಫ್ಟ್ಗಳನ್ನ ತೊಗೊಂಡು ಹೋಗ್ತಾ ಇದೀವಿ. ಯಾಕಂದರೆ ಸೊ ಇದು ಬಂದ್ಬಿಟ್ಟು ನಮ್ಮ ಪರ್ಸ್ನಲ್ ಗಿಫ್ಟ್ಸು. ಆ್ಯಂಡ್ ಇದು ಫನ್ಗೋಸ್ಕರ ಮಾಡ್ತಿರೋದು. ಆ್ಯಂಡ್ ಅದು ಪರ್ಸ್ನಲ್ ಗಿಫ್ಟ್ಸು. ಅದು ಕೃಷ್ಣದು ಮತ್ತು ರಾಧಾಕೃಷ್ಣದು ಫೋಟೋ ತೊಗೊಂಡು ಹೋಗ್ತೀವಿ ಕೆಲವೊಂದಂಗೆ. ಸೊ ನಾವು ಏನೋ ತೊಗೋಬೇಕಂದೀವಿ, ಬಟ್ ಟೈಮ್ ಇರಲಿಲ್ಲ. ಬಟ್ ಇದಕ್ಕೋಸ್ಕರ ಇದು ಎಲ್ಲ ಅಲ್ಲ ಫ್ರೆಂಡ್ಸ್, ಬೇರೆಯವ್ರ ಮದುವೆ ಹಿಂಗೆ ಮಾಡ್ತಾನೆ, ಇವನ್ ಮದುವೆಗೆ ನಾವು ಇದೇ ಥರ ಮಾಡಬೇಕು. ನಮ್ಮಮ್ಮ ಹೇಳೋ ನಂಗೆ ಮದುವೆನೇ ಮಾಡಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಪರವಾಗಿಲ್ಲ, ನಮ್ಮ ಮಠದಲ್ಲಿ ಒಂದು ಇದು ಮಾಡೋಣ. ಒಂದು ನೀವು ಹೋಗಿರೋದು ಬೆಂಗಳೂರಿಗೆ ಒಂದು 3 ವರ್ಷ ಫುಲ್ ಬೆಂಗಳೂರು ಭಾಷೆನೇ. ಉತ್ತರ ಕರ್ನಾಟಕ ಭಾಷೆ ಎಲ್ಲ ಬಿಟ್ಟು ಬೆಂಗಳೂರು ಮಾತಾಡ್ತಾನೆ. ಸುಮ್ಮನೆ ಇರಲಿ ಅಂತ ಭಾಷೆ ಅಷ್ಟೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫ್ರೆಂಡ್ಶಿಪ್ ಅಲ್ಲಿ ಒಂದು ಕಾಮಿಡಿ ಅಂದ್ರೆ ನೆನಪಿರೋದೇ ಗೈಸ್ ಫ್ಯೂಚರಲ್ಲಿ. ನೆನಪಿರೋಗೋಸ್ಕರ ಮಾಡ್ತಿರೋದು. ಇವಾಗ ಯಾವುದೇ ಕಾಸ್ಟ್ಲಿ ಗಿಫ್ಟ್ ಕೊಟ್ಟರು ಮರ್ತೋಗ್ಬಿಡ್ತಾರೆ. ಈ ಥರ ಫನ್ನಿ ಕೊಟ್ಟರೆ ನೆನಪಿರುತ್ತೆ. ಇದೇನು ಗೊತ್ತಲ್ಲ, ಬೇರೆ ಕ್ಯಾಂಪಸ್. ಸೊ ಮುಂದೆ ಯೂಸ್ ಆಗುತ್ತೆ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು. ಇವಾಗೆಲ್ಲ ಹೇಗೆ ಈಗ
ಒಳ್ಳೆ ಸೈ ಕಲ್ಕೋವಾರ ಏನೋ ಆಗುತ್ತೆ ಏನೋ ಆಗುತ್ತೆ ಆಗ್ಲಿ ಅಂತ ತಾನೇ ಮಾಡ್ತಾ ಇರೋದು. ಇವಾಗ ಏನ್ ಗೊತ್ತಾ, ಜನ ಇರಲ್ವ, ಎಲ್ಲ ಊಟ ಮಾಡ್ಬೇಕು. ಏನ್ ಮಾಡ್ತೀರಾ, 1 ಗಂಟೆ ಆಗೋಯ್ತು. ಎಲ್ಲ ಊಟ ಮಾಡೋ ಟೈಮಲ್ಲಿ ಸ್ಟೇಜ್ ಮೇಲೆ ಹೋಗ್ತಾ ಇದೀವಿ. ಎಲ್ಲಿ ಸ್ಟೇಜ್ ಮೇಲೆ ಇನ್ನ ರೆಡಿ ಆಗಿಲ್ಲ ಇಲ್ಲಿ. 1/2 hour ಮಾಡೋಣ ಬಿಡು. 45 ಡಿಗ್ರಿ ಇದೆ ಸೆಲ್ಸಿಯಸ್. ಮಾತಾಡಿದ್ದಾರೆ. ಸೂರ್ಯ ಅವರೇ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಟೈಮಲ್ಲಿ ನಿಮ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದ ನಿನಗೆ? ಬೆಸ್ಟ್ ಅಲ್ಲು ಜಕ್ಕೆ ಫ್ಯೂಚರ್ ಮಗುಗಲ್ಲ, ಅವರೇ ಯೂಸ್ ಮಾಡ್ಕೋಬೋದು. ಇದು ಅವರೇ ಯೂಸ್ ಮಾಡ್ಕೋಬೋದು, ಮಗುಗೇನಲ್ಲ. ಅಂಡ್ ಇದು ಮಗುದು, ಬಟ್ ಇದು ಅವ್ರು ಯೂಸ್ ಮಾಡ್ಕೋಬೋದು. ಅವ್ರು ಯೂಸ್ ಮಾಡ್ಕೋಬೋದು ಆರಾಮಾಗಿ. ಇದು ಮತ್ತೆ ಇದು ಕೂಡ ಬ್ರಷ್ ಇದೆ. ಬ್ರಷ್ ಮಗುಗೆ ಅಂತ ತಗೊಂಡ್ವಿ, ಬಟ್ 6 ಸೈಜ್ ಏನು ಸಿಗ್ಲಿಲ್ಲ. ಸೊ ಇರ್ಲಿ ಅಂತ ಫ್ರೆಂಡ್ ಯೂಸ್ ಮಾಡ್ಕೋಬೋದು. ಮದುವೆ ಗಂಡು ಇದೇನು ಗೊತ್ತಲ್ಲ, ಹೇಳೋದೇ ಬೇಡ. ಆಯ್ತು ಗೊತ್ತಾದ್ರೆ ಕಮೆಂಟ್ ಮಾಡಿ. ಇನ್ನೊಂದು ನಿಮ್ಮ ಹತ್ರ ಏನಾದ್ರು ಪ್ಯಾಕಿಂಗ್ ಮಾಡೋದು ಕೆಲಸ ಏನಾದ್ರು ಹೇಳಿ ಬರ್ತೀವಿ. ನಾವು ಮಾಡೋ ಪ್ಯಾಕಿಂಗ್ ಏನಾದ್ರು ಇಷ್ಟ ಆದ್ರೆ ನಂಗೆ ಎದೆ ಬಂದಿತ್ತು. ಆಗ್ಬೇಕು ಟೇಪಿಲ್ಲ ಆಗ್ತದೆ. ಇವಾಗ ಇದು ಯೂಸ್ ಆಗಿಲ್ಲಲ್ಲ, ಇದನ್ನು ಪ್ಯಾಕ್ ಮಾಡ್ಕೊಡೋ ನಂಗಿತ್ತು. ಓಕೆ. ಇದು ಯೂಸ್ ಆಗಿಲ್ಲ. ಇದು ಬಂದ್ಬಿಟ್ಟು ಕಾಡಿಗೆ, ಮಗು ಕಣ್ಗೆಲ್ಲೆಲ್ಲ ಹಾಕ್ತಾರಲ್ಲ, ಈ ದೃಷ್ಟಿ ಆಗ್ಬಾರ್ದು ಅಂತ ಇದು ಕಾಡಿಗೆ ಕೊಡ್ತಾ ಇದ್ವಿ. ಒಂದು ನೈಫ್ ಇದ್ರೆ ಚೆನ್ನಾಗಿರೋದು. ಮಜಾ ಏನ್ ಗೊತ್ತಾ, ಮದ್ವೆ ಗಂಡು ಮಂಟಪದಲ್ಲಿ ಏರ್ಪಡ್ತೀರ. ಒಳ್ಳೆ ಸೈ ಕನ್ಕೊಳ್ಳಿ. ಇವಾಗ ಮಧ್ಯಾಹ್ನ ಆಗೋಯ್ತು ಟೈಮು. ಇದಕ್ಕೆ ಇನ್ನೊಂದು ರೌಂಡ್ ಹೊಡೆಯೋಣ. ಎಲ್ಲ ಊಟ ಮಾಡಿ ನಿಪ್ಪಲ್ ಬಾಕ್ಸ್ ಓಪನ್ ಮಾಡಿ ಇಟ್ಕೊಡ್ತಾ ಇದೆ. ಯಾಕಂದ್ರೆ ಇದು ನಿಪ್ಪಲ್ ಅಂತ ನೋಡಿದ ಕೂಡಲೇ ನಿಪ್ಪಲ್ ಅಂತ ಗೊತ್ತಾಗಲ್ಲ. ಆಲ್ಮೋಸ್ಟ್ ಟೈಮಿಂಗ್ ಓಪನ್ ಮಾಡಿ ಕೊಡ್ತಾ ಇದೀವಿ. ಟೈಮಿಂಗ್ ನೋಡಿ. RCB ಇರಬೇಕು. ಜೈ RCB. ಈ ಸರಿ ಕಪ್ ನಮ್ದೇ ಇದೆ. ಲಾಯಲ್ಟಿ ಅಂತ ಬಂದ್ರೆ RCB ಕಡೆ ನಾವು. ಈ ಸಲ ಕಪ್ ನಮ್ದೇ, ಗೊತ್ತಲ್ಲ ಯಾವನು ಕೆಮ್ಮಂಗಿಲ್ಲ. ನಮ್ಮ ನೋಡಿ ಹುಡ್ಕೊಳ್ಳೋರೊಬ್ರಿಬ್ರಲ್ಲ. ದಟ್ಸ್ ಓಕೆ, ಪರವಾಗಿಲ್ಲ. ಮದ್ವೆ ಗಂಟೆ ಏನ್ ಮಾಡ್ತಾನ ನೋಡೋಣ. ಖುಷಿ ಆದ್ರೆ ನಮಗೂ ಖುಷಿ. ಮದುವೆ ಗಂಡ ಏನ್ ಮಾಡ್ತಾ ಇರ್ತಾನೆ, ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲ, ಏನ್ ಗೊತ್ತಾ ಮ್ಯಾಟ್ರು, ಮದ್ವೆ ಗಂಡ PUBG ಪ್ಲೇಯರ್. ಅದು ಬೇರೆ PUBG ಆಡ್ತಾ ಇರ್ಲಿ. ಏನು PUBG ಗನ್ ತಗೋಬೇಕು. ನೆನ್ಪಿಗೋ ಬರ್ತೈತಿ. AKM ಗನ್ ತಗೋಬೇಕಿತ್ತು, ಒಂದು ಪ್ಲಾಸ್ಟಿಕ್. ಪ್ರೋ ಪ್ಲೇಯರ್ ಬೈ ನಮ್ಮ ಸ್ಕ್ವಾಡು. ಟ್ಯಾಗ್ ಮಾಡ್ರಿ PUBG ಪ್ಲೇಯರ್ನ. ಇವಾಗ ಮದ್ವೆ ಮಂಟಪದಲ್ಲೂ PUBG ಆಡ್ಕೊಂಡು ಕುತ್ಕೊಂಡಿರ್ತಾನೆ. ನೋಡಿ ಗೈಸ್, ಬೆಳಗ್ಗೆ ಅಂದ್ರೆ ಟಿಫನ್ ಮಾಡಿಲ್ಲ, ಹಂಗೆ ಮಾಡ್ತಾ ಇದೀವಿ. ನಿನ್ನೆ ನಾನು 10 ಗಂಟೆಗೆ ಕ್ಯಾಂಟೀನ್ ತಿಂದಿರೋ ಪುಟ್ಟಪ್ಪ. 10 ಟೈಮ್ ಎಷ್ಟು ಇವಾಗ? 1 ಗಂಟೆ. ಇಲ್ಲಾಂದ್ರೆ ಈ ಕಲಬುರಗಿಯಲ್ಲಿ 1 ಗಂಟೆ ಇವಾಗ 45 ಪಾಯಿಂಟ್ ಮೇಲೆ ಹೋಗಿರ್ತದೆ ಬಿಸಿಲು. ಕಾಸ್ಟ್ಲಿ ಗಿಫ್ಟ್ ಕೊಟ್ರೆ ಏನೋ 1 ವರ್ಷ 2 ವರ್ಷ ನೆನ್ಪಿಟ್ಕೋಬಹುದು. ಬಟ್ ಈ ತರ ಗಿಫ್ಟ್ ಕೊಟ್ರೆ ಇನ್ನೂ ಫ್ರೆಂಡ್ ಗಿಫ್ಟ್ ಅಂತ ಬೇರೆ ಮನೆಯಲ್ಲ ಆಗುತ್ತಲ್ಲ, ಅವಾಗೆಲ್ಲ ನೆನ್ಪಾಗ್ತೀವಿ ನಾವು ಅಲ್ವಾ? ಹೌದು. ಅವಾಗ ಅಂದ್ರೆ ಅವರು ಈ ತರ ಒಂದು ಗಿಫ್ಟ್ ಕೊಟ್ರು ಅಂತ ನಂಗೆ ರಿಯಾಕ್ಷನ್ ಮಾಡ್ಬೇಕು. ನನ್ನ ಬ್ರದರ್ ಎಲ್ಲ ತಿಂತೀನಿ. ನಾನು ನೋಡ್ರಂಗ ಅನ್ಸ್ತೀನಿ. ಮದ್ವೆ ಯಾರಾದ್ರು ನೋಡಿ, ನಾ ಫುಲ್ ಮದ್ವೆ ಗಂಟಕಿನ ಫುಲ್ ಆಮೇಲೆ ಬಿಟ್ಬಿಡಲ್ಲ. ತೋರಿಸ್ತೀನಿ ಶ್ರುತಿ ಮುಂದೆ ಏನಿಲ್ಲ ಗೈಸ್, ಸುಮ್ನೆ ಮದ್ವೆ ಗಂಟಕಿನ ರೆಡಿ ಆಗೋರಪ್ಪ. ನಂಗೆ ಅರ್ಥನೇ ಆಗ್ತಿಲ್ಲ. ಏನೋ ಮದ್ವೆಲೆ ಅಣ್ಣ ಯಾರೋ ಸ್ಕೆಚ್ ಹಾಕೊಂಡು ಕಾಣಿಸ್ತಾನೆ. ಸ್ಕೆಚ್ ನಾವು ಪ್ರತಿ ನಮ್ ಫ್ರೆಂಡ್ ಮದ್ವೆ ಗಂಡು ಮಾವ ಆಗ್ಬೇಕು. ಹೌದು, ಹೆಂಗೋ ರಿಲೇಟಿವ್ ಹುಡುಗಿರು ಬಂದಿರ್ತಾರೆ, ಕ್ಯಾಚ್ ಹಾಕೋಣ ಅಂತ ಪ್ಲಾನ್ ನೋಡಿ
ಅದಕ್ಕೆ ಅಣ್ಣ ಬೆಂಗಳೂರಿಂದ ಓಡಿ ಬರ್ತಾನೆ ಸಾಮಾನು ತಗೊಳ್ಳಂದ್ರೆ ಇರೋ ಬೇಗ ಹೋಗ್ಬೇಕು. ಏನ್ ಮಾಡ್ತೀರಾ ಬೇಗ ಅಂದ್ರೆ 1 ಗಂಟೆ ಮಾಡ್ಬಿಟ್ಟೆ ಅವನು, ಅದೇ ಬೇಜಾರು. ರೆಡಿ ಆಯ್ತಲೇ ಎಲ್ಲ ಡನ್. ಎರಡು ಪೆಂಡಿಂಗು. ಇದು ನೋಡಿ ಕ್ರಿಕೆಟ್ ವಿರಾಟ್ ಕೊಹ್ಲಿ ತರ ಆಗ್ಲಿ, ಫ್ಯೂಚರ್ ಅಲ್ಲಿ ಆಗಿದೆ ಅಂತ. ವಿರಾಟ್ ಕೊಹ್ಲಿ ತರ ಆಗ್ಲಿ, ಮದ್ವೆ ಗಂಡು ಮುಂದೆ ಮಗ ಮದ್ವೆ ಗಂಡಲ್ಲ ಮದ್ವೆ ನಾನು ಅದೇ ಹೇಳ್ತಾ ಇರೋದು. ಇಲ್ಲೇ ಅಂದ್ರೆ ಮದುವೆ ಗಂಟೆಗೆ ಬ್ಯಾಟ್ ಆಗುತ್ತಾ? ಇನ್ನೊಂದು ಗೊತ್ತಾ, ಒಳ್ಳೆ ಬ್ಯಾಟ್ಸ್ಮನ್ ಅವರು ಕ್ರಿಕೆಟ್ ಆಡ್ತಾರೆ. ಆಲ್ರೌಂಡರ್ ಅಪ್ಪ, ಬ್ಯಾಟ್ ಮ್ಯಾನು, ಪಬ್ಜಿ ಮ್ಯಾನು, ಆ ಮ್ಯಾನು. ಅಯ್ಯೋ ಡಬಲ್ ಮೀನಿಂಗು ಸರ್. ಯಾವ್ದು ಡಬಲ್ ಮೀನಿಂಗು? ಗೈಸ್ ಇನ್ನೊಂದು ಕ್ಯಾಮ್ರಾನೇ ಬಿಟ್ಟು ಬಂದಿದ್ದೀನಿ ನಾನು. ಊರಲ್ಲಿ ರೆಡಿ ಎಲ್ಲ ಮಾಡ್ಕೊಂಡು ಕ್ಯಾಮ್ರಾ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಇವಾಗ ಫೋನ್ ಯಾವುದೋ ಫೋನ್ ಕ್ಯಾಮ್ರಾ ಯೂಸ್ ಮಾಡ್ತಿರೋದು. ಬಟ್ ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ಬಿಟ್ಟು ಬಂದಿದೆ. ಮೈಕ್ ಎತ್ಕೊಂಡ್ಬಂದಿದ್ದೀನಿ. ಬಟ್ ಈ ಮೈಕು ಈ ಕ್ಯಾಮ್ರಾಗೆ ಸಪೋರ್ಟ್ ಮಾಡ್ತಾ ಇಲ್ಲ ಗೈಸ್. ವೇಸ್ಟ್ ಇಲ್ಲ ಈ ಕ್ಯಾಂಪಸ್ ವೇಸ್ಟ್ ಆಗಿ ಬರ್ತಿಲ್ಲ ಗೈಸ್. ನೋಡಿ, ಯಾರು ಇಷ್ಟೊಂದು ನೀಟಾಗಿ ಮಾಡಲ್ಲ ಅರೇಂಜ್ಮೆಂಟ್. ನಾವು ಮಾಡಿದ್ದೀವಿ, ಇದಕ್ಕಾದ್ರೂ ಸಪೋರ್ಟ್ ಮಾಡಿದ್ವಿ. ನಮ್ಮ ಇಷ್ಟ ನೋಡಿ. ಫುಲ್ ಫನ್ನಿ ಆಗಿರುತ್ತೆ. ಸ್ಟೇಜ್ ಮೇಲೆ ರಿಯಾಕ್ಷನ್ ಒಂದು ಕ್ಯಾಪ್ಚರ್ ಮಾಡ್ಬೇಕಷ್ಟೇ. ಇವಾಗೇನು ಭಯ ಆಗ್ತಿಲ್ಲ, ಸ್ಟೇಜ್ ಮೇಲೆ ಹೋದ್ಮೇಲೆ ಸ್ವಲ್ಪ ಭಯ ಆಗ್ಬೋದು. ಭಯ ಆಗ್ತಿಲ್ಲ. ಜನಗಳು ಇರ್ತಾರೆ, ದೊಡ್ಡ ಇರ್ತಾರೆ, ಕಾಕಾರು, ಚಿಕ್ಕಪ್ಪರು, ದೊಡ್ಡಪ್ಪರು, ದೊಡ್ಡಮ್ಮರು, ಏನಂತಾರೆ ಏನನ್ನಲ್ಲ, ಅತ್ತೆರು, ಏನನ್ನಲ್ಲ, ಏನೇನು ಕೋತ್ ನನ್ನ ಮಕ್ಳು ಹಿಂಗ್ ಮಾಡ್ತಾರಲ್ಲ ಅಂತ ಬೈತಾರೆ ಅಷ್ಟೇ. ಹಂಗೆ ಅನ್ನೋದೇ ಅವರು ಉತ್ಕೂಳ ಮಕ್ಳಿಗೆ ಕೆಲಸ ಅದೇ ಮಾಡಕ್ಕೆ ಏನಾದ್ರು ಅಂತಾರೆ ಅವ್ರಿಗೆ. ಎಂತ ಉತ್ಕೂಳ ಮಕ್ಕಳು ಬಡ ನಾನು ಇಂಡೈರೆಕ್ಟ್ ಆಗಿ ಹೇಳಿದೆ, ನೀನು ಡೈರೆಕ್ಟ್ ಆಗಿ ಹೇಳ್ತದೆ ಅಷ್ಟೇ. ಬೈಯೋದಂತಲ್ಲ, ಕೋತ್ ನನ್ನ ಮಕ್ಕಳು ಅಂತ ಯಾರಿಗೆ ಗೊತ್ತಿರಲ್ಲ. ಏನು ಅಡ್ತಾರಪ್ಪ ಅವರು ಉತ್ಕೂಳ ಅಂತಾರೆ. ಉದ್ರೋಗೋ ಮೂಮೆಂಟ್ ಇದೆ, ಯಾರು ಗೊತ್ತಲ್ಲ. ಮೊನ್ನೆ ಬರ್ತಡೇ ಆಯ್ತಲ್ಲ, ನಮ್ಮ ಕರ್ನಾಟಕದ ಇವಾಗಿಂದ ನ್ಯೂಸ್ ಪೇಪರ್ಸ್ ಎಲ್ಲ ಇವು ರೀಸೆಂಟ್ ಈ ಮಂತ್. ನಮ್ಮ ಕರ್ನಾಟಕದ ಕಣ್ಮಣಿ. ಓಕೆ ಡನ್ನು, ಇದು ಡನ್ನು. ನೋಡಿ ಗೈಸ್ ಹಿಂಗೆ ಹಚ್ಚಿಂತೆ ಗೈಸ್. ಕೆಲಸ ಇದ್ರೆ ನೋಡ್ರಿ, ಒಂದು 10,000 ಸ್ಯಾಲ್ರಿ ಕೊಟ್ರೆ ಸಾಕು. ಏಕ್ ನೀನಲ್ಲ ಪಾಕ್ತಿರೋದು, ನಾನು ಕೈ ಫೋಲ್ಡ್ ಮಾಡ್ತಿರೋದು. ಅಷ್ಟೇ. ಇದು ಅಂಟ್ಕೊಳ್ಳೋದು ಹಂಗೆ ಹಾಕಿದ್ರ ನೋಡ ಅನ್ಕೊಂಡಿಲ್ಲ, ಇಲ್ಲಿ ಕಿತ್ಕೊಂಡ್ಬರುತ್ತೆ. ಹೆಂಗಿದ್ರು ಕಿತ್ತಾಕೋದು ಲಾಸ್ಟ್ ಅಲ್ಲಿ. ಲಾಸ್ಟ್ ಎಲ್ಲ ಅವ್ನ ಕೈಯಲ್ಲಿ ಕಿತ್ಕೊಂಡ್ಬಂದ್ರೆ ಆಗಲ್ಲ, ಕೈಯಲ್ಲಿ ಕಿತ್ತಾಕೋದು. ಸಾಕಾಯ್ತು. ಏನಿದು? ಸೋಪು ಏನ್ ಪ್ಯಾಕ್ ಮಾಡಿದ್ರು ಅಂತ ನೆನ್ಪಿರ್ತಿಲ್ಲ, ನಮ್ಗೆ ನೆನ್ಪಿರ್ತಿಲ್ಲ. ಹೆಂಗ್ ಗೊತ್ತದ ಈಗ ಏನೋ ಅನ್ಕೊಂಡಿರ್ತಾರೆ. ನಮ್ಗೆ ಅನ್ಕೊಳ್ಳಲ್ಲ, ಏನೋ ಅನ್ಕೊಂಡಿರ್ತಾರೆ ಲೈಟ್ ಆಗಿ. ಬಟ್ ಇದೇ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಹೌದು, ಯಾರು ಮಾಡಿರಲ್ಲ. ಯಾಕಂದ್ರೆ ನಮ್ಮ ಹಳ್ಳಿಯಲ್ಲಿ ಈ ತರ ಯಾರು ಮಾಡಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ, ನೋಡೋಣ ಎಕ್ಸ್ಪೆಕ್ಟ್ ಯಾರು ಮಾಡಿರಲ್ಲ. ಗೈಸ್ ಫೈನಲಿ ಇದೆಲ್ಲ ರೆಡಿ ಮಾಡ್ಕೊಂಡ್ವಿ. ಬಟ್ ನಮ್ಮ ಹತ್ರ ಬಾಕ್ಸ್ ಸಿಗ್ಲಿಲ್ಲ, ಅಲ್ಲೇ ಹುಡುಕಿದ್ವಿ ಬಟ್ ಸಿಗ್ಲಿಲ್ಲ. ಬಟ್ ಇಬ್ರು ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಏನಂದ್ರೆ, ಸೊ ನಾವು ಗಿಫ್ಟ್ ರ್ಯಾಪ್ನ ತೊಗೊಂಬಂದ್ವಿ. ಸೊ ಇದನ್ನ ಚಿಕ್ಕ ಲೈಟಾಗಿ ಅನ್ಸ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಹಿಂಗೆ ಅನಿಸ್ತೀವಿ ನೋಡಿ. ಸೊ ಗೈಸ್ ಕ್ಯಾಮ್ರಾಮನ್ ಸರಿಯಾಗಿ ನೀರು ಬಿಡ್ತಾ ಇದ್ದಾವೆ, ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ ಪಾಪ. ಗೈಸ್ ಇವಾಗ ನಮ್ಮ ಹತ್ರ ನೈಫು ಇಲ್ಲ ಏನಿಲ್ಲ, ಟೈಮ್ ಬೇರೆ ಆಯಿತು. ಬಟ್ ಒಂದಕ್ಕೆ ಒಂದೊಂದು ಅನಿಸ್ಬಿಡ್ತೀವಿ. ಏನ್ ಮೇಕೆ ತರ ಮಾಡ್ತಾ ನೋಡಿ ಗೈಸ್. ಅವಾಗಿಂದ ಹೇಳ್ತಾ ಇದೀನಿ, ಇನ್ನೂ ಟ್ಯಾಲೆಂಟ್ ಇದೆ, ಆದ್ರೆ ತೋರಿಸ್ತಾ ಇಲ್ಲ ಅವನು. ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ, ನೆಕ್ಸ್ಟ್ ಟೈಮು ಚೆನ್ನಾಗಿ ಮಾಡ್ತೀವಿ. ಏನು ಮದುವೆಗೆ ಗೈಸ್ ಬೇರೆ ಇಲ್ಲ, ನನಗಿಂತ ಮುಂಚೆ ಮುಂದೆ ಆಗೋದು. ಬೇಡ ಯಾರು ಹೈಟಲ್ಲಿ ನೋಡಿ, ಯಾರು ಹೈಟ್ ಎಲ್ಲ ಮ್ಯಾಟ್ರ್ ಆಗುತ್ತೆ ಗೈಸ್. ಹೈಟಲ್ಲಿ ನಮಗೆಲ್ಲ ಕಲ್ಯಾಣ ಮಂಟಪ ಅಂದ್ರೆ ಯಾವ್ದೋ ಮದುವೆ ಮದುವೆ ಮಾಡ್ತೀರಾ ಅಂತ ಅಲ್ವಾ? ಯಾರೋ ಮಗುನ್ ತಗೊಂಡು ಮದುವೆ ಮಾಡ್ತಿದ್ದು ಕೂಡ್ತಿರಲ್ಲ ಅಂತಾರೆ. ಮಗು ಗೈಸ್ ಇನ್ನೊಂದು ಗೊತ್ತಾ, ನೋಡಕ್ಕಷ್ಟೇ ಮಗು ಇವನು, ಒಳಗಡೆ
ಹೊರಗಡೆ ಒಳಗಡೆ. ಹೊರಗಡೆ ಹೊರಗಡೆ ಹೆಂಗೋ ಒಳಗಡೆ ಹಂಗೆ ಮಾರ್ಸಿದ ಮನ್ಸಿಂದನೆ ಬರೋದಿಲ್ಲ ಕಣ್ಮುಂದೆ ಹೆಂಗೋ ಬೆನ್ ಹಿಂದೆ ಹಂಗೆ ಡೌ ಮಾಡೋದಕ್ಕೆ ಬರೋದಿಲ್ಲ ಸ್ವಾಮಿ ನಮ್ಗೆ ಹೆಂಗೆ ಇವಾಗೆಲ್ಲ ತಂದ್ವಪ್ಪ, ಒಂದೇ ಬಿಟ್ಟು ಬಂದ್ವಪ್ಪ. ಏನು ಹೇಳು, ಹ್ಯಾಪಿ ಮ್ಯಾರೇಜ್ ಲೈಫ್ ಅದು ಬರೆಯೋಕ್ಕೆ ಛೇ. ಎಲ್ಲ ಇವಾಗ ತಲೆಗೆ ಬರ್ತಾ ಇದೆ, ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಬಿಸಿಲಿತ್ತಲ್ಲ, ಊಟ ಮಾಡಿಲ್ಲ ಏನಿಲ್ಲ, ತಲೆ ಟೈಮ್ ನೋಡಿ 2 ಗಂಟೆ ಇವಾಗ, ಇನ್ನ ನಾಷ್ಟನೂ ಇಲ್ಲ ನಮ್ದು. ನಾಷ್ಟ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾಷ್ಟ ಟಿಫನ್ 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 ಕಮೆಂಟ್ ಮಾಡಿ, ನಾನು ಅದೇ ಅನ್ನ ಅನ್ಕೊಂಡೆ. ಕಮೆಂಟ್ ಮಾಡ್ರಿ. ಅಮ್ಮ ಆ ಸ್ವಲ್ಪ ನಿನ್ನ ಮಗಳು ಹೊರಗೆ ಬರುತ್ತ ನಾವ್ ಅದರ ಅಮ್ಮ ತಾಯಿ ನಾನು ತಿಂದಿಲ್ಲಪ್ಪ, ಹೇಳ್ಕೊಳ್ತಿದ್ದೇನೆ. 100 ಸಾರಿ ಹೇಳ್ತಾನೆ ಬೆಳಗ್ಗೆಯಿಂದ. ಒಂದು 50 ರೂಪಾಯಿ ಫೋನ್ ಪೇ ಮಾಡ್ರಿ, ನಂಬರ್ ಹಾಕ್ತಾನೆ. ಪ್ಲೀಸ್ ಎಷ್ಟಾಗುತ್ತೆ ಅಷ್ಟು ಹಾಕಿ. ನಂಬರ್ ಹಾಕಕ್ ನಾನು ಭಯ ಪಡಲ್ಲ. ನೀ ಯಾವತ್ತಾರು ಕಾಸು ಬೇಕು ಅಂದ್ರೆ ಮಚ್ಚ ಒಂದ್ ಪಕ್ಷ ಭಿಕ್ಷೆ ಬೇಡ್ಬಿಡು, ನನ್ನ ಹತ್ರ ಮಾತ್ರ ಕೇಳಬೇಡ. ಈ ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಅಲ್ಲಿ ಬಡಿತಾವ್ರ ಅಂದ್ರೆ ಆಯ್ತು, ಹೋಗ್ತಾವ್ರ ಮನೆ ಮಕ್ಕಳು ಅಂತ ಅರ್ಥ. ಹೋಗಲ್ಲ. ನಿನ್ ಮದುವೆ ಮಕ್ಕಳು ಚಿಂತೆ, ನನಗೆ ಊಟ ಚಿಂತೆ ಆಗ್ಬಿಟ್ಟಿದೆ, ಇರುತ್ತೋ ಇಲ್ಲೋ ಅಂತ. 3 ದಿನ ಆಯ್ತಣ್ಣ ಊಟ ಮಾಡಿ, ಏನ್ರ ಭಿಕ್ಷೆ ಇದ್ರ ಹಾಕಣ, ಒಂದ್ 50 ರೂಪಾಯಿ ಹಾಕಣ, ಏನ್ರ ತಿತ್ತೀನಿ. ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ಬಂದು ಓಪನ್ ಮಾಡೋಗಿದ್ದು. ಪ್ರಪೋಸ್ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳ, ಗಿತ್ತ ಗಿಲಗಿಲಿ ಲೈಫ ಗಿತ್ತ ಗಿಲಗಿಲಿ, ನಿನ್ನೆ ಪ್ರೀತಿಸಿ ಮದುವೆಯಾಗುವೆ ಗೆಳೆಯ ಅಂದಾಳ, ಗಿತ್ತ ಗಿಲಗಿಲಿ ಲೈಫ. ಇದೆಲ್ಲ ಮಾಡಿದ್ವಿ, ಇಬ್ರಲ್ಲಿ ಯಾರು ಕಷ್ಟ ಪಟ್ಟಿದಂತ ನೀವು ಸ್ವಲ್ಪ ಕಮೆಂಟ್ ಮಾಡಿ. ಬಂದ್ವಿ.
ಈಗ ಸಹಿ ಅದು ಅದಕ್ಕೆ ಅವೆಲ್ಲ ಪರ್ಗೊಳಗ್ ಬಜಾರ್ ಭಜೆ ಶಾಂತಿ ಸಾಕು ಸೊ ಗೈಸ್ ಫೈನಲಿ ಮದುಮಕ್ಕಳಿಗೆ ನಾವು ಗಿಫ್ಟ್ನ ಕೊಟ್ಟು ಬಂದ್ವಿ ಆ್ಯಂಡ್ ಅವ್ರ ಕೈಲೇ ಬಾಕ್ಸ್ ಓಪನ್ ಮಾಡಿದ್ವಿ. ಬಟ್ ಅವ್ರ ರಿಯಾಕ್ಷನ್ ಯಾವ ಥರ ಇತ್ತು ಅಂತ ನೀವು ನೋಡಿದ್ದೀರಾ ಆ್ಯಂಡ್ ಐ ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದಾರೆ ಅನ್ಕೋತೀನಿ ಗೈಸ್. ಸೊ ಅದಾದಮೇಲೆ ನಾವು ಊಟಕ್ಕಂತ ಬರ್ತೀವಿ ಗೈಸ್. ಇಲ್ಲಿ ಬಂದುಬಿಟ್ಟು ಸೊ ಊಟ ಹಾಕಿಸ್ಕೊಳ್ತೀವಿ. ಜೋಳದ ರೊಟ್ಟಿ, ಚಪಾತಿ, ಬದ್ನಿಕಾಯಿ ಪಲ್ಯ ಮತ್ತು ಶೇಂಗಾ ಹಿಂಡಿ, ಸೊ ಅಂದರೆ ಶೇಂಗಾ ಖಾರ ಎಲ್ಲ ಶೇಂಗಾ ಚಟ್ನಿ ಎಲ್ಲ ಮಾಡಿಸಿರ್ತಾರೆ. ಸಖತ್ತಾಗಿರುತ್ತೆ ಗೈಸ್. ಆ್ಯಂಡ್ ನಾನು 4 ವರ್ಷ ಆಗಿತ್ತು ಮದುವೆ ಊಟ ನಮ್ಮ ಉತ್ತರ ಕರ್ನಾಟಕ ಊಟ ಮಾಡಿ. ನಮ್ಮ ಅಕ್ಕನ ಮದುವೆ ಆದಮೇಲೆ ಸೊ ಇದೇ ರೀಸೆಂಟಾಗಿ ಇಂಥ ಇರೋದು. ಸೊ ಸಖತ್ತಾಗಿತ್ತು ಆ್ಯಂಡ್ ನಾನು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದೆ ಗೈಸ್. ಐ ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದಾರೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಗೈಸ್ ಆದಷ್ಟು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಗುರು.